ಅಣ್ಣನನ್ನೇ ಬರ್ಬರವಾಗಿ ಕೊಂದ ತಮ್ಮ. ಕೋಲಾರ್ನಲ್ಲಿ ಹೃದಯ ವಿದ್ರಾವಕ ಘಟನೆ. ಕೋಲಾರ್ ನಗರದ ಚಿಕ್ಕಬಳ್ಳಾಪುರ ರಸ್ತೆ ಪ್ರಶಾಂತ್ ನಗರದಲ್ಲಿ ನಡೆದ ಘಟನೆ ಸ್ಥಳೀಯರನ್ನು ಬೆಚ್ಚಿ ಬೀಳಿಸಿದೆ. ಒಂದೇ ತಾಯಿ ಹೊತ್ತಿನಿಂದ ಹುಟ್ಟಿ ಜೊತೆಗೂಡಿ ಬೆಳೆದ ಮೂವರು ಅಣ್ಣ ತಮ್ಮಂದಿರಲ್ಲಿ ಇಬ್ಬರ ನಡುವೆ ಜಗಳ ಉಲ್ಬಣಿಸಿ ಕೊನೆಗೆ ಕೃತ್ಯ ರೂಪದಲ್ಲಿ ವ್ಯಕ್ತವಾಗಿದೆ. ಕಳೆದ ರಾತ್ರಿ ಸುಮಾರು 11 ಗಂಟೆಗೆ ಸಾಜಿದ್ ಎಂಬಾತ ತನ್ನ ಒಡಹುಟ್ಟಿದ ಅಣ್ಣ ಸಲ್ಮಾನ್ ಮೇಲೆ ಟೀ ಅಂಗಡಿ ಎದುರಿನಲ್ಲಿ ಲಾಂಗು ಹಿಡಿದು ದಾಳಿ ನಡೆಸಿದ್ದು, ಈ ಭೀಕರ ದೃಶ್ಯಗಳು ಅಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿವೆ. ಸಿಸಿಟಿವಿ ದೃಶ್ಯಗಳ ಪ್ರಕಾರ ಟಾಟಾ ಸುಮೋ ಕಾರಿನಲ್ಲಿ ಬಂದಿದ್ದ ಸಾಜಿದ್ ತಮ್ಮ ಅಣ್ಣನೊಂದಿಗೆ ಮಾತಿನ ಚಕಮಕಿ ನಡೆಸಿ ಕಾರಿನಿಂದ ಉದ್ದವಾದ ಲಾಂಗು ತೆಗೆದು ಏಕಾಏಕಿ ಸಲ್ಮಾನ್ ಮೇಲೆ ದಾಳಿ ಮಾಡುತ್ತಾನೆ. ದಾಳಿ ಮಾಡಿದ ನಂತರ ತಕ್ಷಣವೇ ಕಾರು ಹತ್ತಿ ಸ್ಥಳದಿಂದ ಪರಾರಿಯಾಗುತ್ತಾನೆ. ಗಾಯಗೊಂಡ ಸಲ್ಮಾನ್ರನ್ನು ಸ್ಥಳದಲ್ಲಿದ್ದವರು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲಾದರೂ ತೀವ್ರ ರಕ್ತಸ್ರಾವದಿಂದ ಅವರು ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟಿದ್ದಾರೆ. ಘಟನೆಯ ಮಾಹಿತಿ ತಿಳಿದ ಕೂಡಲೇ ಗಲ್ಪೇಟೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪರಾರಿಯಾಗಲು ಯತ್ನಿಸುತ್ತಿದ್ದ ಆರೋಪಿ ಸಾಜಿದ್ರನ್ನು ಕಡಿಮೆ ಸಮಯದಲ್ಲೇ ಬಂಧಿಸಲು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಎರಡೇ ಮಗನ ಜಾಸ್ತಿ ತೊಂದರೆ ಕೊಡ್ತೈತೆ. ನಮ್ಗೆ ತಿಂಗಳಿನಿಂಕ ನಾವು ಈಚೆ ಕಡೆ ಇದ್ವಿ. ನಮ್ಮ ಹುಡುಗರು ದೊಡ್ಡವ್ರು ಯಾರು ಇದ್ದಿಲ್ಲ, ಎಲ್ಲ ಸಡ್ಡಲ್ಲಿ ಇದ್ರು. ಇವನ್ ಜಾಸ್ತಿ ಕಾಟಿಕೆ ಕೊಡ್ತಾ ಇದ್ರು ನಮ್ಗೆ. ಚಾಕುಗಳೆಲ್ಲ ಎತ್ಕೊಂಡು ಅವ್ರಿಗೆ ಭಯ ಹಾಕ್ಸ್ತಾ ಇದ್ನ, ಮನೆಗೆ ಬರ್ತಾ ಇದ್ರು. ಆಮೇಲೆ ರಾತ್ರಿನೂ 6 ಗಂಟೆಗೆ ಬಂದು ಜಾಸ್ತಿ ತೊಂದರೆ ಕೊಟ್ಟಿದ್ದಾನೆ. ಎಲ್ಲ ಹೊಡೆದಾಗ್ಬಿಟ್ಟಿದ್ದಾನೆ ಮನೆಯಲ್ಲಿ. ನನಗೆ ಹೊಡೆದಿದ್ದಾನೆ ಸರ್. ಆಮೇಲೆ ನಾನು ಕಂಪ್ಲೇಂಟ್ ಕೊಟ್ಟೆ. ಅವರು ಅಲ್ಲಿ ಕರೆಸಿದ್ರು, ಬಂದಿಲ್ಲ ಅವನು. ಎಲ್ಲೋ ನಮ್ಮ ಚಿಕ್ಕ ಹುಡುಗನ ಎಲ್ಲೋ ಬರ್ತಾ ಇದ್ರೆ ಅವನೇನೋ ಅಂದಿದ್ದಾನೆ ಅಂತ ಕೋಪನಲ್ಲಿ ಹೊಡೆದಿರೋದು ಸರ್. साजिद ಸಾದಿಕ್ ನಿಮ್ಮನ್ನು ಹೊಡೆದಿದ್ದಮ್ಮ? ನನಗೂ ಹೊಡೆದಿದ್ದಾನೆ ಸರ್. ಯಾವಾಗ? ರಾತ್ರಿ 6 ಗಂಟೆಗೆ. ಫಸ್ಟ್ ನಿಮಗೂ ಹೊಡೆದು ಆಮೇಲೆ ಅಲ್ಲಿ ಹೋಗಿ ಗಲಾಟೆ ಮಾಡೋಣ? ಮನೆಯಲ್ಲೇ ಗಲಾಟೆ ಮಾಡಿಲ್ಲ ಸರ್, ಎಲ್ಲ ಹೊಡೆದಾಗ್ಬಿಟ್ಟಿದ್ದಾನೆ. ಎಲ್ಲ ಅವಾಗ ನಿಂಕ ತೊಂದರೆ ಕೊಡ್ತಾ ಇದ್ದಾನೆ ಸರ್. ಬರೀ ಕಾಸು ಕೊಡೋದು, ಕೊಡು ಅಂತ ಏನು ಮಾಡಲ್ಲ. ಎದ್ದೆ ಜೊತೆಗಳಲ್ಲಿ ಹೋಗೋದು, ಏನೋ ಶೋಕಿಗಳು ಮಾಡಿಕೊಂಡು ಬಂದು ನಮಗೆ ತೊಂದರೆ ಕೊಡೋದು ಮನೆಯಲ್ಲಿ. ನಿಮ್ಗೆ ಯಾರು ಹೊಡೆದಿದ್ದು ರಾತ್ರಿ? ನನ್ನ ಮಗನ ಯಾವ ಮಗ? ದೊಡ್ಡ ಮಗನ ಚಿಕ್ಕ ಮಗನ? ಸಲ್ಮಾನ್ ಹೊಡೆದಿದ್ದು. ನಿಮ್ಗೆ ಯಾಕೆ ಹೊಡೆದಿದ್ದು ಅಂತ ದೊಡ್ಡ ಮಗ ಸಾಜಿದ್ ಬಂದು ಮನೆಗೂ ಬಂದಿಲ್ಲ ಸರ್. ಅವರು ಮನೆಗೆ ಇಲ್ಲ ಸರ್, ಎಲ್ಲ ಮಾಡಿಲ್ಲ. ಈಚೆ ಕಡೆ ಮನೆ ಹತ್ರಕ್ಕೆ ಬಂದಿಲ್ಲ ಅವರು, ಅಲ್ಲೇ ರೋಡಲ್ಲೇ ಸರ್. ನಮಗೂ ಆಮೇಲೆ ಫೋನ್ ಮಾಡಿದ್ದ, ಬರೀ ಚಾಕುಗಳು ಎತ್ಕೊಂಡು ನಮ್ಗೆ ಭಯ ಹಾಕ್ಸೋದು. 1 ತಿಂಗಳ ಮನೆಯಲ್ಲಿ ಏನೋ ಮಗು ಇದೆಯಲ್ಲ ಇವಾಗ ಸರೋಗಿರ್ತಾನೆ ಅಂತ ನಾವು ಬಂದಿದ್ದು. ಏನು ಮಾಡಲ್ಲ ನಾನು, ಮೇಲೆ ನಾನು ತೊಂದರೆ ಮಾಡಲ್ಲ, ಚೆನ್ನಾಗಿರ್ತೀನಿ ಅಂತ ಕರ್ಸ್ಕೊಂಡು ಮತ್ತೆ 2 ವಾರ ನಿಂಕ ಮತ್ತೆ ಇದೇ ಕೆಲಸ ಕೊಡ್ತಾ ಇದ್ದಾನೆ ಸರ್. ಯಾಕಂಗ್ ಮಾಡಿದವರು ಗೊತ್ತಿಲ್ಲ ಸರ್. ಜೊತೆಗೆ ಏನೋ